ಅವ್ರು ನಿನಗೆ ಬ್ಯಾಚುಲರ್ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ತಿಲ್ಲ, ನೀನು ಅವರಿಗೆ ಬ್ಯಾಚುಲರ್ ಪಾರ್ಟಿ ಕೊಡಿಸ್ಬೇಕಂತೆ. ಅದೇ ಸ್ವಾಮಿ ನಾನು ಹೇಳ್ತಿರೋದು, ಬ್ಯಾಚುಲರ್ಸ್ ಪಾರ್ಟಿ ತಾನೆ, ಕೊಡ್ಸನ್ ಬಿಡು. ಲೋ ಶ್ರೀಮಂತ್ ಕುಮಾರ, ನನಗೆ ಕನ್ಫ್ಯೂಸ್ ಮಾಡ್ತಿದ್ಯಾ. ಬಾಯಿಲಿ ಬಾರೋ. ಲೋ ಶ್ರೀಮಂತ, ಬ್ಯಾಚುಲರ್ ಪಾರ್ಟಿ ಕೊಡಿಸ್ತಿದ್ಯಾ ಅಂತ ಹೇಳ್ತಿದ್ಯಲ್ಲ, ಅವ್ರು ಕೇಳ್ತಾ ಇರೋದು ನಿಪ್ಪಟ್ಟು ಕೋಡ್ಬೇಳೆ ತಿನ್ನೋ ತರ ಪಾರ್ಟಿ ಅಲ್ಲ, ಬಾಟ್ಲು ಕೇಳ್ತವ್ರ ಕಣ. ಬಾಟ್ಲು ತಾನೆ. ಲೋ ಖಾಲಿ ಬಾಟ್ಲು ಅಲ್ವೋ, ಫುಲ್ ಬಾಟ್ಲು. ಟಕ್ ಟಕ್ ಅಂತ ಗುದ್ದಿ ಹಿಂಗ್ ಓಪನ್ ಮಾಡಿ ಟಕಟಕ ಅಂತ ಹಾಕಿ ಗಟಗಟ ಅಂತ ಕುಡಿತಾರಲ್ಲ, ಆ ಬಾಟ್ಲು ಕಣೋ. ಅದ್ರಲ್ಲೂ ನಮ್ಮ ಆಫೀಸಲ್ಲಿ ಇರೋರು ಗ್ಲಾಸಲ್ಲೇ ಕುಡಿಯಲ್ವೋ, ಹಂಡೆ ಕುಡ್ದಂಗ್ ಕುಡಿತಾರ ಕಣೋ. ಅದ್ರಲ್ಲೂ ನೀನ್ ಪಾರ್ಟಿ ಕೊಡ್ಸ್ಬೇಕಂದ್ರೆ ರೆಸಾರ್ಟ್ ಅಲ್ಲೇ ಕೊಡ್ಸ್ಬೇಕು. ಅದಕ್ಕೆಲ್ಲ ನೀನ್ ಖರ್ಚು ಮಾಡಿದ್ರೆ ನಿನ್ ಮದ್ವೆ ಖರ್ಚು ಪಾತಾಳಕ್ ಹೋಗುತ್ತೆ. ಇದನ್ನೆಲ್ಲ ರಿಕವರಿ ಮಾಡೋದು ಕಷ್ಟ ಕಷ್ಟ ಕಷ್ಟ. ಕಳ್ಸ್ವಾಮಿ, ಈ ಶ್ರೀಮಂತ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಏನೇನೋ ಅನ್ಕೊಂಡಿದೀನಪ್ಪ. ಅಂದ್ರೆ ಜೀನಿಯಸ್ಸು, ಇಂಟೆಲಿಜೆಂಟು, ಈ ತರ ಇನ್ನೇನೇನೋ ಅನ್ಕೊಂಡಿದೀನಿ. ಯಾಕಪ್ಪ? ನನ್ನ ಪ್ಲಾನ್ ಏನಾದ್ರೂ ನೀನ್ ಕೇಳಿದ್ರೆ ನಿನ್ನ ನಿಜವಾಗ್ಲೂ ಜೀನಿಯಸ್ ಅಂತಾನೆ ಹೇಳ್ತೀಯ. ನೋಡ್ತೀರ ಅಪ್ಪ ಶ್ರೀಮಂತ, ಮೊದಲು ನಿನ್ ಪ್ಲಾನ್ ಏನಂತ ಹೇಳಪ್ಪ, ಆಮೇಲೆ ನೀನ್ ಜೀನಿಯಸ್ಸೋ ಸೀರಿಯಸ್ಸೋ ಅಂತ ನೋಡೋಣ. ನನ್ನ ಪ್ಲಾನ್ ಏನ್ ಗೊತ್ತಾ? ಎಲ್ರಿಗೂ ಬ್ಯಾಚುಲರ್ ಪಾರ್ಟಿ ಇರುತ್ತೆ. ಎಷ್ಟು ಜನ ಬೇಕಾದ್ರೂ ಬರ್ಬೋದು, ಎಷ್ಟು ಬಾಟ್ಲು ಬೇಕಾದ್ರೂ ಖಾಲಿ ಮಾಡ್ಬೋದು. ತಿನ್ನೋಷ್ಟು ಸೈಡ್ಸು, ನಾನ್ ವೆಜ್ ಎಲ್ಲ ಇರುತ್ತೆ. ಮಗ, ಇದು ಕನ್ಸೋ ನಿಜಾನೋ ಒಂದು ಗೊತ್ತಾಗ್ತಿಲ್ಲ ಕಣೋ. ಇಷ್ಟೆಲ್ಲ ಪಾರ್ಟಿ ಕೊಡ್ಸ್ತೀರಾ ಅಂತ ಹೇಳ್ತಿರೋದು ನೀನಾ? ನಾನೇ ಹೇಳ್ತಿರೋದು, ಪಾರ್ಟಿಗೆ ಎಷ್ಟಾದ್ರೂ ಖರ್ಚಾಗ್ಲಿ, ಆ ದುಡ್ಡನ್ನೆಲ್ಲ ನಾನೇ ಕೊಡ್ತೀನಪ್ಪ. ಆದ್ರೆ ಒನ್ ಕಂಡೀಷನ್ ಅಪ್ಲೈ ಅನ್ನು. ಸರಿ, ಅದೇನ್ ಕಂಡೀಷನ್ ಹೇಳು? ಯಾರ್ಯಾರು ಎಷ್ಟೆಷ್ಟು ಕುಡಿತಾರೋ ತಿಂತಾರೋ ಅದ್ರ ಡಬಲ್ ಅಮೌಂಟ್ನ ನನ್ನ ಮದ್ವೆಗೆ ಮೂಯ್ ಹಾಕ್ಬೇಕು. ಲವ್ ಶ್ರೀಮಂತ್ ಕುಮಾರ, ಏನು ನಿನ್ ತಲೆ? ಈ ತರ ಮಾಸ್ಟರ್ ಪೀಸು ಕರ್ನಾಟಕದಲ್ಲಿ ಇರೋದು ನೀನ್ ಒಬ್ನೇ ಕಣೋ. ಆದ್ರೂ ನಿನ್ ಕಂಡೀಷನ್ ಸೂಪರ್ ಬಿಡ. ಬರೀ ಕಂಡೀಷನಿಗೆ ಓಕೆ ಅಂದ್ರೆ ಆಗಲ್ಲಪ್ಪ. ಅವರೆಲ್ಲರೂ ದೇವ್ರ ಮುಂದೆ ಬಂದು ಡಬಲ್ ದುಡ್ಡು ಹಾಕ್ತೀನಿ ಅಂತ ಪ್ರಮಾಣ ಮಾಡಬೇಕು. ಪ್ರಮಾಣ ಮಾಡಿದ್ರೆ ನೋಡು, ನೆಕ್ಸ್ಟ್ ವೀಕೆ ಬ್ಯಾಚುಲರ್ ಪಾರ್ಟಿ ಫಿಕ್ಸು. ಏನಂತೀಯ ಸ್ವಾಮಿ? ಎಲ್ರು ಮದ್ವೆ ಆಗ್ತಿದೀನಂತ ಹೇಳಿ ಮುಯ್ ದುಡ್ಡು ಕೇಳ್ತಾರೆ, ಆದ್ರೆ ನೀನು ಮುಯ್ ದುಡ್ಡು ಕೇಳಕ್ಕಂತಾನೆ ಮದ್ವೆ ಆಗ್ತಿದ್ಯಾ ಅಂತ ಅನಿಸ್ತಿದೆ. ಅದೆಲ್ಲ ಇರಲಿ, ಈ ಕಲ್ಯಾಣ ಮಂಟಪ, ಕ್ಯಾಟ್ರಿಂಗು, ಅದು ಇದು ಅಂತ ಎಲ್ರಿಗೂ ಅಡ್ವಾನ್ಸ್ ದುಡ್ಡು ಕೊಡಬೇಕು. ಬರೀ ದುಡ್ಡು ಕೊಡೋದಲ್ಲ, ಅಲ್ಲಿ ಚೌಕಾಸಿನೂ ಮಾಡಬೇಕು. ಚೌಕಾಸಿ ಮಾಡ್ತೀಯಾ? ಮಾಡಲೇಬೇಕಪ್ಪ. ಯಾಕಂದ್ರೆ ವೆಡ್ಡಿಂಗ್ ಶೂಟ್ ಅಂತೆ, ಮದುವೆಗೆ ಬಟ್ಟೆ ಅಂತೆ, ವೆಡ್ಡಿಂಗ್ ಕಾರ್ಡ್ ಅಂತೆ, ಈ ಥರ ಲಕ್ಷ ಆಲ್ರೆಡಿ ಖರ್ಚಾಗಿಲ್ವಾ? ಈ ಖರ್ಚೆಲ್ಲ ಯಾವುದ್ರಲ್ಲಾದ್ರೂ ಒಂದ್ರಲ್ಲಿ ಬ್ಯಾಲೆನ್ಸ್ ಮಾಡಲೇಬೇಕು. ಅದು ಇದರಲ್ಲೇ ಬ್ಯಾಲೆನ್ಸ್ ಮಾಡಬೇಕು. ಸರಿ, ತುಂಬ ಕೆಲಸ ಇದೆ, ಹೋಗು, ಪರ್ಮಿಷನ್ ಕೇಳ್ಕೊಂಬ, ಹೋಗು. ಏನು ಮಕ್ಕ ನೋಡ್ತಿದ್ಯಾ? ಹೋಗು. ಮಗ, ನನ್ನ ನೈಫು. ನೈಫ್ ಅಲ್ಲ ಕಣೋ, ನಿನ್ ಬಾವಿ ವೈಫು. ಅದೇ ವೈಫು. ಮದ್ವೆ ಆಗೋ ಹುಡುಗಿ ಕಾಲ್ ಮಾಡಿದ್ರೆ ಎಲ್ಲ ಖುಷಿ ಆಗ್ತಾರೆ, ನೀನ್ ಯಾಕೋ ಹುಲಿ ನೋಡ್ದವ್ರ ತರ ಭಯ ಪಡ್ತಿದ್ಯಾ? ಸಪ್ತಮಿ ಫೋನ್ ಮಾಡ್ತೀಯಳೆ ಅಂತ ಭಯ ಪಡ್ತಿಲ್ವೋ? ಸಪ್ತಮಿ ಮಾಡೋ ಖರ್ಚು ಬಗ್ಗೆ ಭಯ ಆಗುತ್ತೆ. ಅಯ್ಯೋ, ಈಗ ಇನ್ನೇನು ಖರ್ಚು ಹೇಳ್ತಾಳೋ ಏನೋ ಒಂದು ಗೊತ್ತಿಲ್ಲ. ಹಲೋ, ಹೇಳಿ ಸಪ್ತಮಿ ಅವರೇ. ಹಲೋ, ಎಲ್ಲಿದ್ದೀರಾ? ನಾನು ನಿಮ್ಮ ಮನ್ಸಲ್ಲಿ. ಅಚ್ಚೊಚ್ಚು, ಇದು ಹಳೆ ಡೈಲಾಗ್ ಆಯ್ತು. ಯಾವ್ದಾದ್ರು ಹೊಸ ಲೈನ್ ಇದ್ರೆ ಹೇಳಿ. ಹಾಗಿದ್ರೆ ನಾನೀಗ ಚಂದ್ರಲೋಕದಲ್ಲಿದ್ದೀನಿ. ಮತ್ತಿನ್ನೇನು ಸಪ್ತಮಿ ಅವರೇ, ಅಷ್ಟೊಂದು ಲವ್ವಲ್ಲಿ ನಾನು ನಿಮ್ಮ ಮನ್ಸಲ್ಲಿದ್ದೀನಿ ಅಂತ ಎಷ್ಟು ಸ್ವೀಟಾಗಿ ಹೇಳ್ತಿದ್ದೀನಿ. ನೀವು ನೋಡಿದ್ರೆ ಹಳೆ ಡೈಲಾಗ್ ಅಂತ ಹೇಳ್ತೀರಲ್ಲ. ಹೋಗ್ಲಿ ಬಿಡಿ, ನಾನೀಗ ಆಫೀಸ್ ಹತ್ರ ಪಾರ್ಕಿಂಗಲ್ಲಿದ್ದೀನಿ. ಏನು ವಿಷಯ ಹೇಳಿ? ಕಲ್ಯಾಣ ಮಂಟಪದವರಿಗೆ, ಕ್ಯಾಟ್ರಿಂಗ್ ಅವರಿಗೆ, ಇವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ಎಲ್ರಿಗೂ ಅಡ್ವಾನ್ಸ್ ಅಮೌಂಟ್ ಕೊಡೋಕೆ ಹೇಳಿದ್ನಲ್ಲ, ಕೊಟ್ರಾ? ಈಗ ಸ್ವಾಮಿ ಕರ್ಕೊಂಡೋಗಿ ಎಲ್ರಿಗೂ ಅಡ್ವಾನ್ಸ್ ಅಮೌಂಟ್ ಕೊಟ್ಟು ಬರ್ತಾ ಇರೋದೆ. ಸರಿ, ಇಡ್ಲಾ ಫೋನು? ಅಲ್ಲ ರೀ, ಆಚೆ ಹೋಗ್ತಾ ಇದ್ದೀನಿ, ಜೊತೆಲ್ ಬಾ ಅಂತ ಕರೆಯೋದು ಬಿಟ್ಟು ಫೋನ್ ಇಡ್ಲಾ ಅಂತಿದ್ದೀರಾ? ಸತ್ತು ಮೇರೆ, ಅಯ್ಯೋ, ನಾನೀಗಷ್ಟೇ ಸೇಮ್ ಟು ಸೇಮ್ ಇದೇ ಥರ ಅನ್ಕೋತಿದ್ದೆ.